ಎಲ್ರಿಗೂ ನಮಸ್ಕಾರ. ಇವತ್ತು ಎದ್ದಿದ್ದು ಸ್ವಲ್ಪ ಲೇಟ್ ಆಗಿತ್ತಾ, ಹಾಗಾಗಿ ಟಿಫನ್ಗೆ ಟೊಮೊಟೊ ಬಾತ್ ಮಾಡಿದ್ದೆ. ಅದ್ರ ಜೊತೆಗೆ ಚಟ್ನಿ ಮೊಸರು ಮಾಡೋ ಪೇಷನ್ಸ್ ದೇವರಾಣೆ ನನಗಿರಲಿಲ್ಲ. ಅಷ್ಟರಲ್ಲಿ ನಮ್ಮ ಯಜಮಾನರು ದಾಳಿಂಬೆ ಹಣ್ಣು ಕಿತ್ತಳೆ ಹಣ್ಣು ಬಿಡಿಸಿಟ್ಟಿದ್ರು. ಈ ರೀತಿ ಬಿಡಿಸಿಟ್ರೆ ಮಾತ್ರನೇ ನಾನು ಹಣ್ಣು ತಿನ್ನೋದು, ನಾನು ಬಿಡಿಸ್ಕೊಂಡು ತಿನ್ನೋ ಸೀನೇ ಇಲ್ಲ. ನಮ್ಮ ಯಜಮಾನ್ರಿಗೆ ಇಷ್ಟ ಅಂತ ಹಸಿ ಅಳಸಂಡೆಕಾಳು ತೊಗೊಂಬಂದಿದ್ದೆ ಅಡುಗೆ ಮಾಡೋಣ ಅಂತ. ಅದನ್ನು ಕೂಡ ಬಿಡಿಸಿಟ್ಟೆ, ಬಿಡ್ತಲೇ ನಾವು ಇತ್ತಲ್ಲ ಅಡುಗೆ ಮಾಡೋಕ್ಕಾಗಲೇ ಇಲ್ಲ ನನ್ನ ಕೈಯಲ್ಲಿ. ಅವತ್ತು ನಮ್ಮ ಓನರ್ ಆಂಟಿ ಬೇರೆ ಕರೆದು ಪೊಂಗಲ್ ಕೊಟ್ರಾ, ಅದ್ರ ಜೊತೆಗೆ ಹೈದ್ರಾಬಾದಿ ಬಿರಿಯಾನಿ ಆರ್ಡ್ರ್ ಮಾಡಿ ತರಿಸ್ಕೊಂಡೆ. ಆಮೇಲೆ ನೆನಪಾಯಿತು, ನಮ್ಮ ಅಪ್ಪಾಜಿ ಊರಿಂದ ಕಬ್ಲಿ ಬಸವೇಶ್ವರ ಸ್ವಾಮಿ ಪ್ರಸಾದ ತಂದುಕೊಟ್ಟಿದ್ದಾರೆ ಅಂತ. ಅದನ್ನು ತಿಂದು ಅದ್ರ ಜೊತೆ ಊಟ ತಿಂದು ಮಲ್ಕೊಂಡ್ಬಿಟ್ಟೆ. ಎದ್ದಿದ್ದು ನೋಡಿದ್ರೆ 8 ಗಂಟೆ ಆಗೋಗ್ಬಿಟ್ಟಿದೆ. ನಮ್ಮ ಮನೇಲಿ ಎಪ್ಸೇ ಇಲ್ಲ. ಅವರೇ ಎದ್ದು ಹೋಗ್ಬಿಟ್ಟು ಮೆಟ್ಲು ಕಸ ಎಲ್ಲ ಗುಡಿಸ್ತಾ ಇದ್ರು. ನನಗೆ ತಲೆನೋವು ಅಂತ ಸರಿ ನಿದ್ದೆ ಬಂದಿಲ್ಲ ಅಂದ್ಬಿಟ್ಟು. ಇಷ್ಟು ಒಳ್ಳೆ ಗಂಡ ಅಲ್ವಾ, ಈ ಥರ ಹೆಲ್ಪ್ ಮಾಡೋ ಗಂಡ ಇದ್ದರೆ ಎಲ್ಲ ಹೆಣ್ಮಕ್ಳು ಖುಷಿಯಾಗೇ ಇರ್ತಾರೆ. ಆಮೇಲೆ ಎದ್ದು ಸೀದಾ ರಾಯರಿಗೊಂದು ನಮಸ್ಕಾರ ಹಾಕ್ಕೊಂಡು ಅಡುಗೆ ಮನೆಗೆ ಹೋದೆ. ಏನು ಟಿಫನ್ ಮಾಡೋಣ ಅಂತ. ನಮ್ಮ ಮನೇಲಿ ಚಿತ್ರಾನ್ನ ಮಾಡ್ತೀನಿ ಅಂದರೆ ಉರ್ದು ಬೀಳ್ತಾ ಇದ್ದೀನಿ. ನನ್ನ ಗಂಡ ಕ್ಯಾಪ್ಸಿಕಮ್ ಚಿತ್ರಾನ್ನ ಮಾಡು ಅಂತ ಹೇಳ್ತಾರೆ. ಆ ಲೆವೆಲ್ಗೆ ಸೂಪರ್ ಹಿಟ್ ಆಗಿಬಿಟ್ಟಿದೆ. ಇನ್ನು ತರಕಾರಿ ಹಚ್ಕೊಡ್ತೀನಿ ನಾನು, ನಿಂಗೆ ತಲೆನೋವು ಅಂತ ಬೇರೆ ಹೇಳ್ತಿದ್ದೆ, ಸರಿಯಾಗಿ ನಿದ್ದೆ ಆಗಿಲ್ಲ ಅಂದ್ಬಿಟ್ಟು ಬಂದು ತರಕಾರಿ ಎಲ್ಲ ಕಟ್ ಮಾಡಿಕೊಡ್ತಿದ್ರು. ಆಮೇಲೆ ಅವ್ರದ್ದು ಆ್ಯಸ್ ಯೂಶ್ವಲ್ ಡ್ಯೂಟಿ, ಕಿತ್ತಳೆ ಹಣ್ಣು ದಾಳಿಂಬೆ ಹಣ್ಣು ಹಣ್ಣು ಏನೇ ಹಣ್ಣಿದ್ರು ಬಿಡಿಸೋದು ಅವ್ರದ್ದೇ ಡ್ಯೂಟಿ. ಅದನ್ನೆಲ್ಲ ಬಿಡಿಸ್ಕೊಟ್ಟು ಅವರು ಕೂಡ ರೆಡಿ ಆಗೋದಕ್ಕೆ ಹೋದರು. ಅಷ್ಟರಲ್ಲಿ ನಾನು ಕೂಡ ಕ್ಯಾಪ್ಸಿಕಮ್ ಗೊಜ್ಜು ಮಾಡಿ ರೆಡಿ ಮಾಡಿ ಇಟ್ಟಿದ್ದೆ. ಅವರು ಟಿಫನ್ ಮಾಡಿ ಆಫೀಸಿಗೆ ಹೊರಟರು. ಅವ್ರು 9 ಗಂಟೆಗೆ ಹೋಗ್ತಾರೆ, ನಾನು 10 ಗಂಟೆಗೆ ಹೋಗ್ತೀನಿ. ಇನ್ನು ಚಿತ್ರಾನ್ನದ ಬಗ್ಗೆ ಹೇಳಬೇಕು ಅಂದರೆ ಸಖತ್ ಟೇಸ್ಟಿಯಾಗಿ ಬೇಗನೆ ಆಗುತ್ತೆ. 5 ಮಿನಿಟ್ಸಲ್ಲೆಲ್ಲ ಗೊಜ್ಜಾಗೋಗ್ಬಿಡುತ್ತೆ. ಈ ಚಿತ್ರಾನ್ನ ಅಂತೂ ಸೂಪರ್ ಹಿಟ್ ನಮ್ಮ ಮನೇಲಿ. ನನ್ನ ಫ್ರೆಂಡ್ಗೂ ಕೂಡ ತುಂಬ ಇಷ್ಟ. ಅದೆಲ್ಲ ಆದಮೇಲೆ ನಾನು ರೆಡಿ ಆಗೋಣ ಅಂತ ಹೋದರೆ ಈ ಕೂದಲು ಸಿಕ್ಬಿಡ್ಸೋದ್ರಲ್ಲೇ 1/4 ಗಂಟೆ ಆಗೋಗುತ್ತೆ. ಈ ಲಾಂಗ್ ಏರ್ ಇರೋದೆಲ್ಲ ಇದೊಂದು ಸಮಸ್ಯೆ ಅಲ್ವಾ. ಈ ವಿಡಿಯೋ ಇಷ್ಟ ಆಗಿದೆ, ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.